ಹೊನ್ನಾವರ ತಾಲೂಕಿನ ಕುದ್ರಗಿಯಲ್ಲಿ ಸಂಜೀವಿನಿ ಒಕ್ಕೂಟ ಹಾಗೂ ಗ್ರಾಮ ಪಂಚಾಯಿತಿ ಕುದ್ರಗಿ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂಗನವಾಡಿಯ ಮೇಲ್ವಿಚಾರಕರಾದ ಮಾಲತಿ ನಾಯ್ಕ್ ಕಾರ್ಯಕ್ರಮ ಉದ್ಘಾಟಿಸಿ, ಮಹಿಳೆ ಇಂದು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಸಾಧನೆ ಮಾಡಿದ್ದಾಳೆ, ಆಕೆಗೆ ಹುರಿದುಂಬಿಸಿ ಪ್ರೋತ್ಸಾಹಿಸುವ ಕಾರ್ಯ ಆಗಬೇಕು ಎಂದರು. ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿದ್ದ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕಿ ಸಾಧನಾ ಅಬರಗಿ ಮಾತನಾಡಿ, ಎಲ್ಲಾ ಹೋರಾಟಗಳಲ್ಲೂ ತ್ಯಾಗಗಳಲ್ಲೂ ಮಹಿಳೆಯರ ದೊಡ್ಡ ಪ್ರಮಾಣದ ಕೊಡುಗೆಗಳಿವೆ. ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಇಂದಿನ ಸ್ವಾವಲಂಬಿ ಹೋರಾಟದವರೆಗೂ ಮಹಿಳೆಯರ ಕೊಡುಗೆ ಅನಂತವೂ ಅವಸ್ಮರಣೀಯವೂ ಆಗಿದೆ ಎಂದರು. ನೀವು ಕೇಳಿರಬಹುದು, ರಾಧಿಕಾ ಎನ್ನುವ ಒಂದು ಮಹಿಳೆ ಆಂಬುಲೆನ್ಸ್ ಓಡಿಸ್ತಾಳೆ. ಆಂಬುಲೆನ್ಸ್ ಓಡಿಸ್ತಾರೆ ಅಂದ್ರೆ ಅದೇನು ಸಾಮಾನ್ಯ ಅಲ್ಲ. ಕಾರ್ ಓಡಿಸ್ತೇವೆ ನಾವು, ಬೈಕ್ ಓಡಿಸ್ತೇವೆ, ಹಾಗೆ ಆಂಬುಲೆನ್ಸ್ ಅನ್ನಬಹುದು. ಆದರೆ ಆಂಬುಲೆನ್ಸ್ ಓಡಿಸ್ಲಿಕ್ಕೆ ನಮಗೆ ಡ್ರೈವಿಂಗ್ ಗೊತ್ತಿರಬಹುದು, ಅಷ್ಟು ಮಾನಸಿಕ ಸ್ಥೈರ್ಯ ಬೇಕಾಗ್ತದೆ. ಯಾಕಂದ್ರೆ ಆಂಬುಲೆನ್ಸ್ ನಲ್ಲಿ ಇರುವರು ಸಾಮಾನ್ಯ ಮನುಷ್ಯರಲ್ಲ. ಆಂಬುಲೆನ್ಸ್ ನಲ್ಲಿ ಇರುವರು ರೋಗಿಗಳು. ಆಕ್ಸಿಡೆಂಟ್ ಆದಾಗಲ್ಲ, ಅಪಘಾತ ಆದಾಗಲ್ಲ ಅವರಿಗೆ ರಕ್ತ ಎಲ್ಲ ಬಂದು ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಆಂಬುಲೆನ್ಸ್ ಅನ್ನು ನಾವು ಆದಷ್ಟು ಫಾಸ್ಟ್ ಓಡಿಸಬೇಕು. ವೇಗವಾಗಿ ಓಡಿಸುವಂತಹ ಒಂದು ಚಾಲನೆ ಮಾಡುವಂತಹ ಒಂದು ವಾಹನವನ್ನು ಇವತ್ತು ಮಹಿಳೆ ಓಡಿಸ್ತಾ ಇದ್ದಾರೆ. ಆ ಮಹಿಳೆ ಓಡಿಸ್ಲಿಕ್ಕೆ ಆಂಬುಲೆನ್ಸ್ ಚಾಲನೆಯಾಗಿ ಅವಳು ಉದ್ಯೋಗ ಮಾಡ್ಕೊಂಡಿರ್ಲಿಲ್ಲ. ಅವಳು ನಿಮ್ಮಂತೆ ಸಾಮಾನ್ಯ ಮಹಿಳೆ ಆಗಿದ್ದು, ಅವಳ ಗಂಡ ಆಂಬುಲೆನ್ಸ್ ಡ್ರೈವರ್ ಆಗಿದ್ದ ಮತ್ತು ಸ್ವಂತ ಆಂಬುಲೆನ್ಸ್ ಹೊಂದಿದ್ದ. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಗಣೇಶ್, ಗ್ರಾಮ ಪಂಚಾಯತ್ ಸದಸ್ಯರಾದ ಗಂಗೆ ಹಳ್ಳೇರ್, ಸಾವಿತ್ರಿ ಹಳ್ಳೇರ್, ಸಂಘದವರಾದ ಅನಿತಾ, ಸವಿತಾ, ಲಾವಣ್ಯ, ಶೋಭಾ, ಸಾವಿತ್ರಿ ಉಪಸ್ಥಿತರಿದ್ದರು. ವಿವಿಧ ಸ್ಪರ್ಧೆ ವಿಜೇತರಾದವರಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.